ನಮಸ್ಕಾರ ಬಂಧುಗಳೇ. ಇಂದು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 11ನೇ ವಾರ್ಡ್ಗೆ ಸಂಬಂಧಪಟ್ಟಂತೆ 3-4 ದಿನಗಳಿಂದಲೂ ಗ್ರೂಪ್ನಲ್ಲಿ ಚರ್ಚೆ ಆಗ್ತಿತ್ತು. ಆ ವಿಚಾರವಾಗಿ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸಿ ಸ್ವಚ್ಛತೆಯನ್ನುಗೊಳಿಸಿ ಅಂತೇಳಿ ನಾವು ಕೇಳ್ಕೊಂಡಿದ್ದು. ಈ ಏರಿಯಾ ತುಂಬ ಬರೀ ಕಸದ ಕವರು ಮತ್ತು ರಾಶಿ ಮುಂದೆ ಬೀದಿ ನಾಯಿಗಳ ಹಾವಳಿ. ಅಲ್ಲಿ ಕಾಲೇಜ್ ಸಿದ್ಧಾರ್ಥ ಕಾಲೇಜ್ಗಾಗಿರ್ಬೋದು, ತುಮಕೂರು ಇಲ್ಲಿಂದ ನಾನಾ ಭಾಗಗಳಿಗೆ ಕಾಲೇಜ್ಗಾಗಲಿ ಇದಕ್ಕಾಗಲಿ ಬಸ್ಗೆ ಹೋಗ್ಬೇಕು ಅಂದರೆ ಸಿದ್ಧಾರ್ಥ ಕಾಲೇಜ್ ಹತ್ರ ಹೋಗ್ತಾರೆ. ಹಾಗಾಗಿ ಬೀದಿ ನಾಯಿಗಳ ಹಾವಳಿ ಇದೆ ಅಂತೇಳಿ ನಾವು ಮಾನ್ಯ ಆಯುಕ್ತರವರಿಗೆ ಜಿಲ್ಲೆಯಿಂದ ಹಾಗಾಗಿ ಇವತ್ತು ಈಗ ಗಾಡಿ ಬಂದಿದೆ. ಈ ಖುದ್ದಾಗಿ ನಮಗೆ ಫೋನ್ ಮಾಡಿ ಕರೆಸಿಸಿ ನಾವೆಲ್ಲ ಸ್ವಚ್ಛತೆಯನ್ನುಗೊಳಿಸ್ತಾ ಇದ್ದೀವಿ. ನಾನು ಇವತ್ತು ಸ್ವಚ್ಛತೆಗೊಳಿಸೋದ್ರೆ ತಿರ್ಗಾ ಸಂಜೆ ಇದೆ, ಎಷ್ಟು ಕಸ ಬಿದ್ದಿದೆಯೋ ಅಷ್ಟೇ ಕಸ ಬೀಳುತ್ತೆ. ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡಿ ಅಂತೇಳಿ ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಗಂಗಸಂದ್ರ 11ನೇ ವಾರ್ಡ್ನ ಸಾರ್ವಜನಿಕರು ಹಾಗೂ ತುಮಕೂರು ಮಹಾನಗರ ಪಾಲಿಕೆ 35 ವಾರ್ಡ್ಗಳಲ್ಲಿ ಜನಸಾಮಾನ್ಯರು ಸಹಕರಿಸಬೇಕು. ಈಗ ಪೌರ ಕಾರ್ಮಿಕರು ಮನೆಗೂ ಆಟೋಗಳು ಬರುತ್ತೆ, 7 ಗಂಟೆಗೆ ಆಟೋ ಬರುತ್ತೆ. ನೀವು ಕಸವನ್ನು ಹಿಂಗಡಿಸಿ ಅದಕ್ಕೆ ಹಾಕ್ಕೊಡ್ಲಿಲ್ಲ ಅಂದರೆ ಏನು ಪ್ರಯತ್ನ ಬರುತ್ತೆ? ಕಸಗಳನ್ನು ಹಾಕ್ತಾರೆ, ಮನೆ ಹತ್ರನೂ ಆಟೋ ಬರುತ್ತೆ. ಆಟೋಗೆ ನೀವು ಎದ್ದು ಕಸಗಳನ್ನ ತಕ್ಕೊಡ್ಲಿಲ್ಲ ಅಂತ ಬೀದಿಗೆ ತಂದು ಹಾಕಿದ್ರೆ ಎಲ್ಲದೂ ಪ್ರತಿಯೊಂದನ್ನು ಮಹಾನಗರ ಪಾಲಿಕೆಯವ್ರ ಮೇಲೆ ನಾವು ದೂರನ್ನು ಹೊರ್ಸೋಕ್ಕಾಗಲ್ಲ. ಜನಸಾಮಾನ್ಯರು ಸಹಕರಿಸಬೇಕು. ಇದಕ್ಕೆ ದಯಮಾಡಿ ಇಲ್ಲಿ ಒಂದು ಬೋಲ್ಡನ್ನು ಹಾಕಿ, ದಯಮಾಡಿ ಇಲ್ಲಿ ಯಾರು ಕಸಗಳನ್ನು ಹಾಕಬೇಡಿ ಅಂತೇಳಿ ಒಂದು ಬೋಲ್ಡ್ ಹಾಕಿ, ಹಾಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಇಲ್ಲಿ ಯಾರನ್ನ ಒಂದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿ, ಹಾಗೆ ದಯಮಾಡಿ ಇಲ್ಲಿ ಕಸ ಹಾಕ್ತಕ್ಕಂಥವ್ರಿಗೆ ಕಾನೂನು ರೀತಿ ಅವರಿಗೆ ದಂಡವನ್ನು ವಿಧಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ಪಂದಿಸಿದಂಥ ಅಧಿಕಾರಿ ವೃಂದದವರೆಗೂ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಎಲ್ಲರಿಗೂ ಸಹ ನಾವು ಪೌರ ಕಾರ್ಮಿಕರ ಬಗ್ಗೆ ಎಚ್ಚೆತ್ತಿಂದಾಗಿ ಹೇಳಬೇಕು. ನೋಡಿ, ತಾವೇನು ನೋಡ್ತಾ ಇರ್ಬೋದು, ಇಲ್ಲಿ ಬೀದಿ ನಾಯಿಗಳನ್ನ ನೋಡಿ, 1-2 ಇಲ್ಲ, ಗುಂಪಾಗಿದೆ. ಯಾವುದನ್ನ ಮಗು ಒಂದು ಶಾಲೆಗೋ ಇಲ್ಲ ಮನೆಗೋ ಇಲ್ಲಿಂದ ಎಲ್ಲ ಹೋಗ್ಬೇಕು ಅನ್ನೋದಾದ್ರೆ ಏನು ಮಾಡಬೇಕಾಗ್ತದೆ? ಅವತ್ತು ಬಂದು ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಣ್ಣನ್ನು ನೀರು ಹಾಕೋದು, ಅವ್ರಿಗೆ ಅನುದಾನ ಬರ್ಕೊಡ್ತೀನಿ. ಈಗ ನಮ್ಮ ಮಕ್ಕಳೇ ಆಗ್ಬೋದು ಸರ್. ನಮ್ಮ ಮಕ್ಕಳಿಗೆ ನಾನು ಮೊನ್ನೆ ಇದೇ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಹೋಗಿದ್ದೆ. ಮಹಾನಗರ ಪಾಲಿಕೆ ಆವರಣದೊಳಗೇನೆ ಬೀದಿ ನಾಯಿಗಳು ಮಲ್ಕೊಂಡಿದ್ದಾವೆ. ಅದಕ್ಕೇನು ಲಸಿಕೆ ಏನು ಕಾನೂನು ರೀತಿ ಕ್ರಮಗಳು ಏನಿದೆ ಜರುಗಿಸಿ ಇದನ್ನು ಸರಿಪಡಿಸ್ಕೊಡಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ನಾನು ಗಂಗಸಂದ್ರ ರಾಜು ಅಂತೇಳಿ ಸಾಮಾಜಿಕ ಹೋರಾಟಗಾರ. ಧನ್ಯವಾದಗಳು ಸರ್.